ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ನಮೋ ಭಗವತೆ ಧನ್ವಂತರಗೆ ಅಮೃತಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹಾ. ವೃಷಭ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ವೃಷಭ ರಾಶಿಯವರ ಆರೋಗ್ಯದ ವಿಚಾರವಾಗಿ, ಅಂದರೆ ವೃಷಭ ರಾಶಿಯವರಿಗೆ ಓವರಾಲ್ ಆಗಿ ಅವರ ಒಂದು ಆರೋಗ್ಯ ಉತ್ತಮವಾಗಿರಬೇಕು ಅಂದರೆ ಏನು ಮಾಡಬೇಕು, ಏನಾದರೂ ತತ್ಕಾಲದಲ್ಲಿ ರೋಗ ರುಜಿನಗಳು ಬಂದಿದ್ರೆ, ಆರೋಗ್ಯ ಬಾಧೆಗಳು ಬಂದಿದ್ರೆ ಅದಕ್ಕೇನು ಪರಿಹಾರ ಅನ್ನತಕ್ಕಂಥದ್ದು ಎರಡು ಸಬ್ಜೆಕ್ಟ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸರಳವಾಗಿ ತಿಳಿಸ್ತಾ ಇದ್ದೇನೆ. ಹಾಗೂ ಈ ಸದ್ಯದ ಪರಿಸ್ಥಿತಿಯಲ್ಲಿರುವ ಗ್ರಹ ಸ್ಥಿತಿಗಳನ್ನು ಕಂಡುಕೊಂಡು, ಅಂದರೆ ಈ ಮಾರ್ಚ್ ಏಪ್ರಿಲ್ ಈ ಥರ ಗ್ರಹ ಸ್ಥಿತಿಗಳನ್ನು ನೋಡಿಕೊಂಡು ಕೂಡ ಒಂದಿಷ್ಟು ನಿಮಗೆ ತಾತ್ಕಾಲಿಕವಾದಂತಹ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ. ವೀಕ್ಷಕರೇ, ಇದು ಬಹಳ ಪ್ರಮುಖವಾದ ಆರೋಗ್ಯ ರಹಸ್ಯ ವಿಚಾರಗಳಾದ್ರಿಂದ ದಯವಿಟ್ಟು ಪ್ರತಿಯೊಬ್ಬರು ವೃಷಭ ರಾಶಿಯವರಿಗೂ ಈ ವಿಡಿಯೋ ರೀಚ್ ಆಗಬೇಕಾದ್ರಿಂದ ದಯವಿಟ್ಟು ನೋಡ್ತಾ ಇರೋರು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಇದನ್ನು ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಅದೇ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಮರಿಬೇಡಿ. ಏನೋ ಫೇಸ್ಬುಕ್ಕಲ್ಲಿ ನಮ್ಮ ಪೇಜ್ ನೋಡ್ತಾ ಇದ್ರೆ ಅಂದರೆ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ನೋಡಿ, ವೃಷಭ ರಾಶಿಯವರಿಗೆ ಗೋಚಾರದಲ್ಲಿ ವ್ಯಯದಲ್ಲಿ ಗುರು ಇದ್ದಾನೆ, 12ನೇ ಮನೆಯಲ್ಲಿ ಗುರು ಇದ್ದಾನೆ. ವ್ಯಯದಲ್ಲಿ ಗುರು ಇದ್ದಾಗ ಆರೋಗ್ಯ ಬಾಧೆಗಿಂತನೂ ಮಾನಸಿಕ ಬೇಸರಗಳು ಜಾಸ್ತಿ ಇರುತ್ತೆ. ಒಂಥರ ಒಂಟಿತನ ತುಂಬ ಕಾಡ್ತಾ ಇರತಕ್ಕಂಥದ್ದು. ಅಯ್ಯೋ ನಾನು ತುಂಬ ಕಷ್ಟದಲ್ಲಿದ್ದೀನಿ, ಅಥವಾ ನಂಗೆ ಏನೋ ಸರಿ ಇಲ್ಲ, ಏನೋ ಗೊತ್ತಾಗ್ತಾ ಇಲ್ಲ ಗುರುಗಳೇ, ಏನೋ ಸರಿ ಇಲ್ಲ, ಏನೋ ಅಂತ ಅರ್ಥ ಆಗ್ತಾ ಇಲ್ಲ ಅನ್ನುವ ರೀತಿಯ ಕೆಲವಿಷ್ಟು ಮಾತುಗಳು ಈ ಮನೆಯಲ್ಲಿ ಎಲ್ಲವೂ ಇದ್ರೂ ಸಹ ಏನೋ ಒಂದು ಕೊರತೆಯ ಫೀಲಿಂಗ್ ಅನಿಸ್ತಾ ಇರುತ್ತೆ. ಯಾರು ನಿಮ್ಮ ಜೊತೆಗೆ ನಿಂತ್ಕೊತಾ ಇಲ್ಲ, ಯಾರು ನಿಮಗೆ ಸಹಾಯ ಮಾಡ್ತಾ ಇಲ್ಲ. ನೀವು ಎಷ್ಟೇ ಮೇಲೆ ಬಿದ್ದು ಸಹಾಯ ಮಾಡಿದ್ರು ಕೂಡ ವಾಪಸ್ ಯಾರು ನಿಮಗೆ ಏನೋ ಕೃತಜ್ಞತೆ ತೋರಿಸ್ತಾ ಇಲ್ಲ, ನಿಮ್ಮನ್ನು ಸೈಡ್ ಲೈನ್ ಮಾಡ್ತಿದ್ದಾರೆ. ನಿಮಗೇನು ಈ ಮಾನಸಿಕ ಕೊರಗು ಜಾಸ್ತಿ ಇರುತ್ತೆ. ವೃಷಭ ರಾಶಿಯವ್ರಿಗೆ ಈಗ ಏನಾದ್ರು ಆರೋಗ್ಯ ಹಾಳಾಗ್ತಾ ಇದೆ ಅಂದರೆ ಅದ್ರದ್ದು ಮೂಲ ಕಾರಣ ಸ್ವಲ್ಪ ಹೆಚ್ಚು ಕಡಿಮೆ ಹತ್ರದ್ದು ತಾತ್ಕಾಲಿಕವಾಗಿ ನಾವು ಮಾತಾಡ್ತಿರೋದು ಈಗ ಬಂದಿರುವಂಥದ್ದಕ್ಕೆ ನಿಮ್ಮ ಮಾನಸಿಕತೆ ಕಾರಣ. ಅಂದರೆ ಮಾನಸಿಕವಾಗಿ ಕೊರಗಿ ಟೈಮ್ ಊಟ ಮಾಡಿಲ್ಲ, ಅದೇ ಯೋಚನೆಯಲ್ಲಿ ಊಟ ಇಲ್ಲ, ತಿಂಡಿ ಇಲ್ಲ, ಏನೂ ಇಲ್ಲ. ಸೊ ನಿಮ್ಮ ಲೈಫ್ ಸ್ಟೈಲ್ ಹಾಳಾಗಿ ಆರೋಗ್ಯ ಹಾಳಾಗ್ತಕ್ಕಂಥದ್ದು ಕೆಲ ಮಟ್ಟಿಗೆ ಸಾಧ್ಯತೆಗಳು ಈ ಸದ್ಯಕ್ಕಿರ್ತಕ್ಕಂಥ ಪರಿಸ್ಥಿತಿ. ಅದನ್ನು ಹೊರತುಪಡಿಸಿ ಸಾಮಾನ್ಯವಾಗಿ ನಿಮಗೆ ಷಷ್ಠ್ಯಾಧಿಪತಿಯೂ ಶುಕ್ರನೇ ಆದ್ದರಿಂದ ನಿಮಗೆ ಹಾಗೂ ರಾಶ್ಯಾಧಿಪತಿ ಹಾಗೂ ಷಷ್ಠ್ಯಾಧಿಪತಿ ಎರಡೂ ಶುಕ್ರನೇ ಆಗಿರತಕ್ಕಂಥದ್ರಿಂದಾಗಿ ನಿಮಗೆ ರೋಗಬಾಧೆಗಳು ಪರಿಹಾರವಾಗಬೇಕು ಹಾಗೂ ಒಳ್ಳೆಯ ಆರೋಗ್ಯ ಬರಬೇಕು. ಇದೆರಡಕ್ಕೂ ನಿಮಗೆ ಆಡಬೇಕು ಅಂತಂದ್ರೆ ಒಂದೇ ಗ್ರಹ ಶುಕ್ರನ ಆರಾಧನೆ ಮಾಡಬೇಕು. ನೋಡಿ, ಏನಾಗ್ಬಿಡುತ್ತೆ ನಿಮಗೆ ಎಟ್ ಪ್ರೆಸೆಂಟ್ ನಿಮಗೆ ಈ ಶುಕ್ರನ ಆರಾಧನೆಯಿಂದ ನೋಡಿ ನಿಮ್ಮ ಈ ಗೋಚಾರ ರೀತಿಯಲ್ಲಿ ಮಾನಸಿಕವಾದಂತಹ ಕ್ಲೇಶಗಳು ಕೆಲವರಿಗೆ ಆಗ್ತಾ ಇದ್ರೆ, ಇನ್ನು ಕೆಲವರಿಗೆ ಬಾಡಿನಲ್ಲಿ ಕೂಡ ಪ್ರಾಬ್ಲಮ್ ಆಗ್ತಾ ಇರೋದು. ಅದು ಕೂಡ ಶುಕ್ರ ಈಗ ವೃಷಭ ರಾಶಿ ಅಂದವರಿಗೆ ಈ ಗೋಚಾರ ಫಲ ರೀತ್ಯ ಕಾಣ್ತಾ ಇರೋ ಪ್ರಕಾರವಾಗಿ ಕೆಲವಿಷ್ಟು ಅಬೆಸಿಟಿ ಪ್ರಾಬ್ಲಮ್ಗಳು ಜಾಸ್ತಿ ಆಗುತ್ತೆ, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ, ಆಮೇಲೆ ಪಿತ್ತ ಸಮಸ್ಯೆ ಜಾಸ್ತಿ ಆಗುತ್ತೆ, ಪಿತ್ತ ವಿಕಾರ ಆಗ್ತಕ್ಕಂಥದ್ದು ತುಂಬ ಜಾಸ್ತಿ ಆಗುತ್ತೆ. ಈ ಪಿತ್ತ ವಿಕಾರ ಆದಾಗ ನಿಮಗೆ ಸಿಟ್ಟು ಜಾಸ್ತಿ ಬರ್ತಕ್ಕಂಥದ್ದು, ತಾಳ್ಮೆ ತುಂಬ ಕಡಿಮೆ ಆಗ್ತದೆ, ಬೇಗ ಮಾಡಬೇಕೆಲ್ಲ ಕೆಲಸಗಳು ಅನ್ನೋ ಒಂದು ಹರಿನೆಸ್ ಬಂದ್ಬಿಡುತ್ತೆ ಬೇಗ ಅಂತ ಹೇಳ್ಬಿಟ್ಟು. ಆಮೇಲೆ ನಾಲ್ಗೆ ರುಚಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀರಾ, ವೃಥಾ ಯೋಚನೆಗಳು, ಸುಮ್ಮನೆ ಕೂತ್ಕೊಂಡು ಯೋಚನೆ ಇದೆಲ್ಲ ಜಾಸ್ತಿ ಮಾಡ್ತಾ ಇರ್ತೀರಾ. ಈ ಮಾನಸಿಕತೆಗೆ ಹಾಗೂ ಪಿತ್ತ ಒಂದಕ್ಕೊಂದು ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗ್ಬಿಡುತ್ತೆ. ಈ ಪಿತ್ತ ವಿಕಾರ ನಿಮ್ಮ ಹಲವಷ್ಟು ಸಮಸ್ಯೆಗಳಿಗೆ ಕಾರಣ ಆಗ್ಬಿಡುತ್ತೆ. ಸೊ ಆದ್ದರಿಂದ ವೃಷಭ ರಾಶಿಯರು ಎಟ್ ಪ್ರೆಸೆಂಟ್ ಸ್ವಲ್ಪ ಹುಳಿ ಪದಾರ್ಥಗಳು ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಎಣ್ಣೆಯಲ್ಲಿ ಕರೆದ ಪದಾರ್ಥಗಳು, ಜಿಡ್ಡು ಪದಾರ್ಥಗಳು, ಎಣ್ಣೆಯಲ್ಲಿ ಕರೆದ ಪದಾರ್ಥಗಳು, ಅತಿಯಾದಂತಹ ಹುಣಸೆಹಣ್ಣು ಹುಳಿ ಅದರಲ್ಲೂ ಸಹ ಅದೆಲ್ಲ ತುಂಬ ಕಡಿಮೆ ಮಾಡಬೇಕಾಗತ್ತೆ. ನಾಲ್ಗೆ ರುಚಿಗೆ ಕಡಿಮೆ ಇದು ಮಾಡಬೇಕು. ದಿನ ಬೆಳಗ್ಗೆ ಎದ್ದು ಒಂದು ಬೂದುಗುಂಬಳಕಾಯಿದು ಜ್ಯೂಸ್ ಮಾಡ್ಕೊಂಡು ಕುಡಿತಕ್ಕಂಥದ್ದು, ಅಥವಾ ಸ್ವಲ್ಪ ಶರೀರವನ್ನು ಆದಷ್ಟು ನೀರು ಜಾಸ್ತಿ ಕುಡಿತಾ ಇರ್ತಕ್ಕಂಥದ್ದು, ಕಡೆದ ಮಜ್ಜಿಗೆ ಅದನ್ನು ಸ್ವಲ್ಪ ಬೆಣ್ಣೆ ತೆಗೆದಿದ್ದು ಅದನ್ನು ಸ್ವಲ್ಪ ಕುಡಿತಕ್ಕಂಥದ್ದು, ಇದರೆಲ್ಲ ಅವಶ್ಯಕತೆ ಸ್ವಲ್ಪ ಜಾಸ್ತಿ ಇರ್ತದೆ ವೃಷಭ ರಾಶಿಯವರಿಗೆ. ಯಾಕೆಂತಂದರೆ ಬಾಡಿಯಲ್ಲಿ ನೀರಿನ ಅಂಶವೂ ಸಹ ಸ್ವಲ್ಪ ಕಡಿಮೆ ಆಗ್ತಾ ಇರ್ತದೆ. ಆದ್ದರಿಂದ ಇದ್ರ ಬಗ್ಗೆ ಸ್ವಲ್ಪ ಫ್ಲೆಕ್ಚುಯೇಟ್ ಆಗ್ತಾ ಇದೆ ಬಾಡಿ ಅನ್ನುವಂಥದ್ದಂತೂ ಗೊತ್ತಾಗ್ತದೆ, ನಿಮಗೇನೋ ವ್ಯತ್ಯಾಸ ಆಗ್ತಾ ಇದೆ ಅಂತ. ಇನ್ನು ಷಷ್ಠ್ಯಾಧಿಪತಿಯಾದಂಥ ಶುಕ್ರ ಗ್ರಹನೂ ಸಹ ನಿಮ್ಮ ರಾಶ್ಯಾಧಿಪತಿ ಷಷ್ಠ್ಯಾಧಿಪತಿ, ಆ ಶುಕ್ರ ಗ್ರಹನ ಸಂಚಾರ ಮಾರ್ಚ್ ತಿಂಗಳಲ್ಲಿ ನಿಮಗೆ ಮಕರದಿಂದ ಕುಂಭ ರಾಶಿಗೆ ಬರ್ತಕ್ಕಂಥದ್ದು
ರವಿಯೊಂದಿಗೆ ಶುಕ್ರನ ಒಂದು ಸಂಯೋಗ, ಇದು ಸ್ವಲ್ಪ ಶುಕ್ರನ ಅಸ್ತ ಮಾಡ್ತಕ್ಕಂಥದ್ದು, ಇದೆಲ್ಲ ಸಹ ಸ್ವಲ್ಪ ನಿಮಗೆ ಔಷಧಿ ಎಲ್ಲ ಮಾಡ್ತಾ ಇದ್ದೀನಿ ಸರ್ ಅದ್ರ ಆಗ್ತಾ ಇಲ್ಲ ಅಂತ, ಅದು ಸರಿ ಹೋಗುತ್ತೆ. ಯಾವ ಸರಿ ಹೋಗುತ್ತೆ? ಮಾರ್ಚ್ ಎಂಡಲ್ಲಿ ಅಥವಾ ಏಪ್ರಿಲ್ ಫಸ್ಟ್ ವೀಕಲ್ಲಿ ಶುಕ್ರ ಪರಮೋಚ್ಚ ಸ್ಥಿತಿಗೆ ಹೋದಾಗ ಸರಿ ಹೋಗುತ್ತೆ. ಸೊ ನಿಮ್ಗೇನು ಮಾಡಬೇಕು, ಸ್ವಲ್ಪ ದೇವತಾರಾಧನೆಗಳ ಅವಶ್ಯಕತೆ ಹಾಗೂ ಜೀವನ ಕ್ರಮವನ್ನು ಸ್ವಲ್ಪ ಬದಲಿಸ್ಕೊಳ್ಳೋ ಅವಶ್ಯಕತೆ, ಒಂದು ಸ್ವಲ್ಪ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡ್ತಕ್ಕಂಥದ್ದು, ಹಾಗೂ ಮಾನಸಿಕವಾಗಿ ನೊಂದ್ಕೊಳ್ಬಾರ್ದು, ಚಿಂತೆ ಮಾಡೋಕ್ಕೆ ಹೋಗ್ಬಾರ್ದು, ನಗ್ನಗ್ತಾ ಇರಲು ಆದಷ್ಟು ನಗುವನ್ನು ಜಾಸ್ತಿ ನಗ್ನಗ್ತಾ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ಇದು ಯಾರು ನಮ್ಮನ್ನು ಕೇರ್ ಮಾಡಿದಷ್ಟು ಬಿಟ್ಟರೆಷ್ಟು, ನನ್ನ ಲೈಫು ನಂಗೆ ತುಂಬ ದೊಡ್ಡ ಗೋಲ್ಸ್ ಇದೆ, ನಾನು ಅದನ್ನೆಲ್ಲ ಅಚೀವ್ ಮಾಡಬೇಕು, ನನಗಿನ್ನೂ ನನ್ನ ಉದ್ಯೋಗದಲ್ಲಿ ಒಂದು ಒಳ್ಳೆ ಲೆವೆಲ್ಗೆ ಹೋಗಬೇಕು, ಅಥವಾ ಬಿಸ್ನೆಸ್ ಮಾಡ್ತಿರೋ ನಾನು ತುಂಬ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು, ಸಾಲಗಳಿಂದೆಲ್ಲ ಹೊರಬಂದು ನಾನು ತುಂಬ ಚೆನ್ನಾಗಿ, ಇದೊಂಥರ ನಿಮ್ಮ ಯೋಚನೆ ಇದ್ರ ಬಗ್ಗೆ ಇರಬೇಕೇ ವಿನಃ ಅವ್ರು ನನ್ನ ಕೇರ್ ಮಾಡಲಿಲ್ಲ, ಇವ್ರು ನನ್ನ ಕೇರ್ ಮಾಡಲಿಲ್ಲ, ನನಗೆ ಗೌರವ ಕೊಡಲಿಲ್ಲ, ನನಗೆ ಮರ್ಯಾದೆ ಕೊಡಲಿಲ್ಲ, ನನಗೆ ಕರೀಲಿಲ್ಲ, ನನಗೆ ತಿಳಿಸ್ಲಿಲ್ಲ, ಅಥವಾ ನನಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ಅಥವಾ ನನ್ನ ಹತ್ರ ಏನು ಈ ಥರ ನನ್ನನ್ನು ಸೈಡ್ ಲೈನ್ ಮಾಡ್ತಿದ್ದಾರೆ, ನನ್ನ ಯಾರು ಮಾತಾಡಿಸ್ತಾ ಇಲ್ಲ, ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಕೋಬಾರ್ದು. ಇವೆಲ್ಲ ಸಿಲ್ಲಿ ಥಿಂಗ್ಸ್ ಅಂತ ಆಯ್ತಲ್ವಾ. ಸೊ ವೃಷಭ ರಾಶಿಯವರಿಗೆ ಈಗ ಗೋಚಾರ ರೀತಿಯ ಆರೋಗ್ಯ ಸರಿ ಹೋಗಬೇಕು, ಅಂದರೆ ಒಳ್ಳೆಯ ಆರೋಗ್ಯ ಸಿಗಬೇಕು, ಹಾಗೂ ರೋಗ ಬಾಧೆಗಳು ಪರಿಹಾರವಾಗಬೇಕು. ಶರೀರದ ಆರೋಗ್ಯ ಅಂತ ಹೇಳ್ತೀವಿ, ನಿಮಗೆ ರೋಗ ನಿರೋಧಕ ಶಕ್ತಿ ಶರೀರದಲ್ಲಿ ಜಾಸ್ತಿ ಆಗಬೇಕು, ಹಾಗೂ ಯಾವುದೇ ರೋಗಗಳು ಬಂದಿದ್ದದೆಲ್ಲ ಪರಿಹಾರವಾಗಬೇಕು. ಅಂದರೆ ವೇದೋಕ್ತ ಪರಿಹಾರ ಏನಪ್ಪ ನಿಮಗೆ ಅಂದರೆ ಶುಕ್ರನ ಆರಾಧನೆ. ಜ್ಯೋತಿಷ್ಯ ಪರಿಹಾರ ಏನಪ್ಪಾ ಅಂದರೆ ಶುಕ್ರನ ಆರಾಧನೆ, ಶುಕ್ರ ಮಂತ್ರ ಜಪ ಅಂತಂದ್ರೆ, ಈಗ ಉದಾಹರಣೆಗೆ ಶುಕ್ರ ಅಷ್ಟೋತ್ರವನ್ನ ಪಠಿಸ್ತಕ್ಕಂಥದ್ದು, ದುರ್ಗಾ ಸಹಸ್ರನಾಮ, ಲಲಿತಾ ಸಹಸ್ರನಾಮವನ್ನು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಟೈಮ್ ಸಿಕ್ಕಿದಾಗ ಒಂದ್ಸಲ ಕೇಳಿಸ್ಕೊಂಡ್ಬಿಟ್ರೆ ಒಂದು ಅರ್ಧ ಗಂಟೆ ಇರುತ್ತಷ್ಟೇ. ಯೂಟ್ಯೂಬಲ್ಲೇ ನೀವು ಲಲಿತಾ ಸಹಸ್ರನಾಮ ಪ್ಲೇ ಮಾಡ್ಕೊಂಡು ಕೇಳಿಸ್ಕೊಂಡ್ರು ನಿಮ್ಗೆ ಒಳ್ಳೆ ಆರೋಗ್ಯ ಸಿಗುತ್ತೆ. ಶುಕ್ರವಾರ ಮನೆ ಹತ್ರ ಇರೋ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಮಾಡಿಸಿ ಒಂದು 3 ಜನ 5 ಜನ ಮುತ್ತೈದರಿಗೆ ಒಂದು ಅರ್ಶಿನ ಕುಂಕುಮ ಕೊಟ್ಟು ಹಣ್ಣು ಏನೋ ಕೊಟ್ಟು ಅವ್ರಿಗೆ ನಮಸ್ಕಾರ ಮಾಡಿಕೊಂಡ್ರು ಸಹ ಆರೋಗ್ಯ ಸರಿ ಹೋಗುತ್ತೆ, ಗೊತ್ತಾಯ್ತಲ್ವಾ. ಅದೇ ರೀತಿಯಲ್ಲಿ ನಿಮಗೆ ಕವಚ ಇರ್ತದೆ, ಅಮ್ಮನ ದೇವಿ ಕವಚ ಅಂತ ಬರುತ್ತೆ. ಆ ದೇವಿ ಕವಚವನ್ನ ದುರ್ಗಾ ಕವಚ ಸ್ತೋತ್ರವನ್ನ ಪಠನ ಅಥವಾ ಶ್ರವಣ ಕೇಳಿಸ್ಕೊಂಡ್ರು ಸಾಕು, ನಿಮಗೆ ಅದು ಯೂಟ್ಯೂಬಲ್ಲಿ ಸಿಗುತ್ತೆ ದುರ್ಗಾ ಕವಚ ಅಂತ. ಸೊ ಅದನ್ನು ಸಹ ನೀವು ಕೇಳಿಸ್ಕೊಳ್ಬಹುದು. ಬರೀ ಕೇಳಿಸ್ಕೊಂಡ್ರೆ ಸಾಕು, ನಿಮಗೊಂದು ಕವಚ ಸ್ವರೂಪವಾಗಿ ನಿಮಗೆ ತುಂಬಾ ಚೆನ್ನಾಗಿ ಉತ್ತಮ ಆರೋಗ್ಯ ಸಿಗುತ್ತೆ. ಶುಕ್ರವಾರಗಳಲ್ಲಿ ಪಲ್ಲವ ವಿಧಾನದಲ್ಲಿ ಚಂಡಿಕಾ ಪಾರಾಯಣವನ್ನು ಮನೆ ಹತ್ತಿರದಲ್ಲಿ ಯಾರೋ ಪುರೋಹಿತರನ್ನ ಕೇಳಿ ದೇವಸ್ಥಾನದಲ್ಲಿ ಪಲ್ಲವ ವಿಧಾನದಲ್ಲಿ ಚಂಡಿಕಾ ಪಾರಾಯಣ ಮಾಡಿಕೊಡಿ ಅಂತ ಹೇಳಿ. ಸಪ್ತಶತಿ, ದುರ್ಗಾ ಸಪ್ತಶತಿಯ ರೋಗಾನ್ ಅಶೇಷಾನ್ ಅನ್ನುವಂತಹ ಆರಂಭಗೊಳ್ಳುವ ಶ್ಲೋಕದಿಂದ ಪಲ್ಲವ ವಿಧಾನದಲ್ಲಿ ಸಪ್ತಶತಿ ಚಂಡಿಕಾ ಪಾರಾಯಣವನ್ನು ಶುಕ್ರವಾರಗಳಲ್ಲಿ ಮಾಡಿಸೋದ್ರ ಮೂಲಕ ಅದ್ಭುತವಾದಂತಹ ಆರೋಗ್ಯವನ್ನು ಪಡೆಯಬಹುದು, ರೋಗ ಬಾಧೆಗಳನ್ನು ಪರಿಹಾರ ಮಾಡಿಕೊಳ್ಬಹುದು. ನಿಮ್ಮ ಮನೆ ಹತ್ರ ಯಾರಾದರೂ ದೇವಸ್ಥಾನದಲ್ಲಿ ಪುರೋಹಿತರನ್ನ ಯಾರು ಕಾಂಟ್ಯಾಕ್ಟ್ ಮಾಡಿ ಈ ವಿಚಾರವನ್ನು ಅವ್ರು ತಿಳಿಸಿದ್ರೆ ಅವ್ರು ಖಂಡಿತ ನಿಮಗೆ ಮಾಡಿಕೊಡ್ತಾರೆ. ಇನ್ನೂ ನೀವು ಮನೆಯಲ್ಲೇ ದುರ್ಗಾ ಅಷ್ಟೋತ್ತರಾದಿಗಳನ್ನು ಪಠನೆ ಮಾಡ್ಕೊಳ್ತಕ್ಕಂಥದ್ದು ಸಹ ತಿಳಿಸಿದೆ. ಇನ್ನೂ ಒಂದು ವಿಚಾರ ಹೇಳ್ತೇನೆ, ಅಪಮೃತ್ಯು ಪೀಡೆಗಳು ಅಂತ. ಅಂದರೆ ಅಪಮೃತ್ಯು ಪೀಡೆ, ಈಗ ರೋಗ ಮೃತ್ಯು, ಅಪಘಾತ ಮೃತ್ಯು, ದುಷ್ಟ ಮೃತ್ಯು, ಅರಿಷ್ಟು ಮೃತ್ಯು ಇತ್ಯಾದಿ ಲಕ್ಷಣ 7 ವಿಧ, 7 ರೀತಿಯ ಅಪಮೃತ್ಯುಗಳಿರ್ತದೆ. ಸೊ ದೀರ್ಘವಾದಂಥ ಆಯಸ್ಸು, ಎಲ್ಲ ರೀತಿಯ ಅಪಮೃತ್ಯುಗಳು ಪರಿಹಾರವಾಗಿ ದೀರ್ಘವಾದ ಆಯಸ್ಸು ಸಿಗಬೇಕು ವೃಷಭ ರಾಶಿಯವರಿಗೆ ಅಂತಂದ್ರೆ ಅಲ್ಲಿ ಗುರುಗ್ರಹದ ಆರಾಧನೆ ಮಾಡಬೇಕು. ಯಾಕಂದ್ರೆ ನಿಮಗೆ ಆಯುಷ್ಯ ಕೊಡ್ತಕ್ಕಂಥವನು ಗುರು, ಅಷ್ಟಮಾಧಿಪತಿ. ಸೊ ನಿಮಗೆ ಆರೋಗ್ಯ ಚೆನ್ನಾಗಿರಬೇಕು, ರೋಗ ಬಾಧೆಗಳ ಪರಿಹಾರ ಆಗಬೇಕು ಅಂದ್ರೆ ಶುಕ್ರನ ಆರಾಧನೆ ಮಾಡಬೇಕು. ದೀರ್ಘವಾದ ಆಯಸ್ಸು ನಿಮಗೆ ಸಿಗಬೇಕು ಅಂತಂದ್ರೆ ಗುರುಗ್ರಹದ ಆರಾಧನೆಯನ್ನ ಮಾಡಬೇಕಾಗತ್ತೆ. ಗುರುಗ್ರಹದ ಆರಾಧನೆ ಅಂದ್ರೆ ಯಾವ ರೀತಿಯಲ್ಲಿ, ನೀವು ಮನೆ ಹತ್ತಿರ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇರಬಹುದು, ದತ್ತಾತ್ರೇಯರ ದೇವಸ್ಥಾನ ಇರಬಹುದು, ಅಥವಾ ಈಶ್ವರನ ದೇವಸ್ಥಾನ ಇರಬಹುದು. ಗುರುವಾರಗಳಲ್ಲಿ ಹೋಗಿ ಒಂದು ಕಡಲೆಕಾಳನ್ನ ಅಲ್ಲಿ ಸಮರ್ಪಣೆ ಮಾಡಿ ಬರ್ತಕ್ಕಂಥದ್ದು, ಒಂದು ಅರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು, ಗುರುಗ್ರಹದ ಅಷ್ಟೋತ್ರವನ್ನು ಪ್ರತಿ ಗುರುವಾರ ಪಠಿಸ್ತಕ್ಕಂಥದ್ದು. ವರ್ಷಕ್ಕೊಮ್ಮೆ ಆದರೂ ಸಹ ನೀವು ಗಾಣಗಾಪುರಕ್ಕಾಗಿರಬಹುದು ಅಥವಾ ಮಂತ್ರಾಲಯಕ್ಕಾಗಿರಬಹುದು, ಈ ಥರ ಗುರು ಸನ್ನಿಧಾನಗಳಿಗೆ ಹೋಗಿ ದರ್ಶನ ಮಾಡಿಕೊಂಡು ಬಂದು ಗುರು ಸನ್ನಿಧಾನಗಳಲ್ಲಿ ಒಂದು ತುಲಾಭಾರ ಸೇವೆ ಮಾಡಿಸ್ತಕ್ಕಂಥದ್ದು. ಗುರು ಸನ್ನಿಧಾನಗಳಲ್ಲಿ ತುಲಾಭಾರ ಸೇವೆಯನ್ನು ಮಾಡಿಸಿದ್ರೆ ಆಯುಷ್ಯ ವೃದ್ಧಿ ವೃಷಭ ರಾಶಿಯವರಿಗೆ. ದುರ್ಗಾದೇವಿ ಸನ್ನಿಧಾನಗಳಲ್ಲಿ, ಒಳ್ಳೆ ಅಮ್ಮನವರ ಕ್ಷೇತ್ರಗಳಲ್ಲಿ ತುಲಾಭಾರವನ್ನು ಮಾಡಿಸಿದ್ರೆ ರೋಗ ಪರಿಹಾರ. ಇದೆರಡು ಸಪ್ರೇಟ್ ಗೊತ್ತಲ್ವಾ. ಸೊ ಇದನ್ನು ನೀವು ಅನುಸರಿಸ್ಕೊಂಡು ಮಾಡ್ಬೋದು. ಏನೇನು ಸಮಸ್ಯೆ, ಏನೇನು ಪರಿಹಾರ ಚಿಕ್ಕ ಪುಟ್ಟದಾಗ ಅಲ್ಲಿ ಹೇಳಿದ್ದೀನಿ. ಇನ್ನೊಂದು ವಿಶೇಷವಾದಂಥ ಪರಿಹಾರ ಬಗ್ಗೆ ಈ ವಿಡಿಯೋ ಎಂಡಲ್ಲಿ ನಾನು ನಿಮಗೊಂದು ಧನ್ವಂತರಿ ಮಂತ್ರವನ್ನು ಹೇಳ್ತೇನೆ. ಪ್ರತಿದಿನ ನೀವು ಧನ್ವಂತರಿ ಮಂತ್ರವನ್ನು ಕೇಳಿಸ್ಕೊಳ್ಬೇಕು, ಆಯ್ತಲ್ವಾ. ಒಂದು 21 ಬಾರಿಯೋ 28 ಬಾರಿಯೋ ಅದನ್ನು ಕೇಳಿಸ್ಕೊಳ್ತಾ ಇದ್ರೆ ನಿಮಗೆ ರೋಗ ಬಾಧೆಗಳು ಅತ್ಯಂತ ರೋಗ ಬಾಧೆಗಳನ್ನು ಸರ್ವನಾಶ ಮಾಡ್ಬೋದು. ಯಾಕೆಂದ್ರೆ ಧನ್ವಂತರಿ ಮಹಾವಿಷ್ಣುವಿನ ಶಕ್ತಿಯಿಂದ ಎಲ್ಲ ರೋಗಗಳು ನಿವಾರಣೆ ಆಗ್ತದೆ ಅಂತ.
ಸೊ ಅದರಿಂದ ಆ ಮಂತ್ರವನ್ನು ಚೆನ್ನಾಗಿ ಕೇಳಿಸ್ಕೊಳ್ತಾ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಇನ್ನೂ ಬಹಳ ಪ್ರಮುಖವಾದಂತಹ ಒಂದು ಪರಿಹಾರ ನಾವು ಮಾಡ್ತಾ ಇರ್ತಕ್ಕಂಥದ್ದು ಮಾರ್ಚ್ 10ನೇ ತಾರೀಕು. ಅದೆಲ್ಲಿ ನಮ್ಮ ಈ ಯಾಗಶಾಲೆಯಲ್ಲ, ಅದು ಬಂದು ಉತ್ತರದಲ್ಲಿ, ಭಾರತದ ಉತ್ತರದಲ್ಲಿ, ಎಲ್ಲಿ? ನೇಪಾಳ ಪಶುಪತಿನಾಥನ ಸನ್ನಿಧಾನ. ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ಮಹಾಶಿವರಾತ್ರಿ, ಮಾರ್ಚ್ 8ನೇ ತಾರೀಕು ಮಹಾಶಿವರಾತ್ರಿ, ಮಾರ್ಚ್ 10ನೇ ತಾರೀಕು ಶಿವರಾತ್ರಿ ಅಮಾವಾಸ್ಯೆ ಅಂತ ಕರೀತಾರೆ. ಸೊ ಆ ಶಿವರಾತ್ರಿ ಅಮಾವಾಸ್ಯೆಯ ಪರ್ವಕಾಲ ಮಾರ್ಚ್ 10ನೇ ತಾರೀಕು ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ರುದ್ರಹೋಮ, ಅದರ ಜೊತೆಯಲ್ಲಿ ಮಹಾಮೃತ್ಯುಂಜಯ ಹೋಮ, ಅದರ ಜೊತೆಯಲ್ಲಿ ಆಯುಷ್ಯ ಹೋಮ, ಈ 3 ಹೋಮಗಳ ಕಾಂಬಿನೇಷನ್ ಅದ್ಭುತವಾದಂಥದ್ದು. ಉಗ್ರ ಮೃತ್ಯು, ವ್ಯಾಳ ಮೃತ್ಯು, ಧ್ರುವ ಮೃತ್ಯು, ಪೈಶಾಚ ಮೃತ್ಯು, ದುಷ್ಟ ಮೃತ್ಯು, ಅರಿಷ್ಟ ಮೃತ್ಯು ಆದಿ ಲಕ್ಷಣ 7 ವಿಧದ ಅಪಮೃತ್ಯುಗಳಿದೆ ಅಂತ. ಅದೆಲ್ಲ ಪರಿಹಾರವಾಗಿ ದೀರ್ಘವಾದಂಥ ಆಯಸ್ಸು ಮನುಷ್ಯ ಪಡಿಬೇಕು. ಬರೀ ಆಯಸ್ಸು ಪಡೆದ್ರೆ ಆಗಲಿಲ್ಲ, ಉತ್ತಮವಾದ ಸದೃಢ ಆರೋಗ್ಯವನ್ನು ಸಹ ಪಡಿಬೇಕು ಅಂದಾಗ ರುದ್ರನ ಆಯುಷ್ಯ ಹೋಮದ ಸಹಿತವಾಗಿ, ಮಹಾಮೃತ್ಯುಂಜಯ ಹೋಮ ಸಹಿತವಾಗಿ ರುದ್ರನ ಆರಾಧನೆ, ಈಶ್ವರನ ಆರಾಧನೆಯನ್ನು ಮಾಡಿದಾಗ ನಮಗೆ ಅದ್ಭುತವಾದಂತಹ ಮಾರ್ಕಂಡೇಯ ಮಹಾಭಾಗ ಸಪ್ತಕಲ್ಪಾಂತರ ಜೀವನ ಆಯುರಾರೋಗ್ಯಮೈಶ್ವರ್ಯಂ ದೇಹಿಮೇ ಮುನಿಪಂಗವ ಅಂತ ಬರ್ತದೆ ಪ್ರಾರ್ಥನೆ. ಅದೇ ಥರ ಆ ಮಾರ್ಕಂಡೇಯ ಮಹರ್ಷಿಗಳ ಒಂದು ಅನುಗ್ರಹದಿಂದ ಏನು ಮಹಾಮೃತ್ಯುಂಜಯನ ಆರಾಧನೆಯನ್ನು ನಾವು ಮಾಡ್ತಾ ಇದ್ದೇವೆ, ಅದು ಎಲ್ಲ ಅಪಮೃತ್ಯು ಪೀಡೆಗಳನ್ನು ಪರಿಹಾರ ಮಾಡಿ ಉತ್ತಮವಾದ ದೇಹಾರೋಗ್ಯ, ಆಯುಷ್ಯ ಹೋಮದಿಂದ ಆಯುಷ್ಯ, ಮೃತ್ಯುಂಜಯ ಹೋಮದಿಂದ ದೇಹಾರೋಗ್ಯ, ರುದ್ರ ಹೋಮದಿಂದ ಅದು ಮಹಾಶಿವರಾತ್ರಿಯ ಪರ್ವಕಾಲ ಹಾಗೂ ಸನ್ನಿಧಾನ ಎಂಥದ್ದು ಪಶುಪತಿಯ ಸನ್ನಿಧಾನ. ಆದ್ದರಿಂದ ಅಂತಹ ಸನ್ನಿಧಾನದಲ್ಲಿ ರುದ್ರಹೋಮ ಅನ್ನುವಂಥದ್ದು ಪಾಪಗಳ ಪ್ರಾಯಶ್ಚಿತ್ತ, ಮಹಾಪ್ರಾಯಶ್ಚಿತ್ತ ಏನಾದ್ರು ಮಾಡಬೇಕು ಅಂದರೆ ರುದ್ರಹೋಮ ಮಾಡ್ತಾರೆ, ಆಯ್ತಲ್ವ? ಆದ್ದರಿಂದ ಅಂತಹ, ಯಾಕೆಂದರೆ ರೋಗಬಾಧೆಗಳು ಬರೋದೇ ನಾವೇನೋ ಮಾಡಿದಂತಹ ಪಾಪಗಳಿಂದಾಗಿ, ಅದರ ಫಲಶ್ರುತಿಯಾಗಿ ಬರುವಂಥದ್ದು ರೋಗಬಾಧೆಗಳು. ಅವಶ್ಯ ಅನುಭೋಕ್ತವ್ಯಂ ಅಂತ, ಅವಶ್ಯವಾಗಿ ಅನುಭವಿಸ್ಬೇಕು ಅಂತ. ಸೊ ಅದರಿಂದಾಗಿ ನಾವು ರುದ್ರನಲ್ಲಿ ಹೋಗಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಾಗ ಇದೆಲ್ಲ ಪರಿಹಾರವಾಗ್ತದೆ, ರೋಗಬಾಧೆಗಳು, ಮೃತ್ಯುಂಜಯ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲಿ ಅಂತ. ಸೊ ಆದ್ದರಿಂದ ಇಂಥ ಒಂದು ಅದ್ಭುತವಾದಂಥ ಪರಿಹಾರವನ್ನು ನಾವು ಮಾರ್ಚ್ 10ನೇ ತಾರೀಕು ಮಾಡ್ತಾ ಇದ್ದೇವೆ. ಹಾಗೂ ಪ್ರತಿಯೊಬ್ಬರಿಗೂ ಸಹ ನೇಪಾಳ ಪಶುಪತಿನಾಥನ ಸನ್ನಿಧಾನದಲ್ಲಿ ರುದ್ರಹೋಮವನ್ನು ಮಾಡಿ, ಮಹಾಮೃತ್ಯುಂಜಯ ಹೋಮವನ್ನು ಮಾಡಿ, ಹಾಗೂ ಆಯುಷ್ಯ ಹೋಮವನ್ನು ಮಾಡಿ, ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿ, ಅದರ ಜೊತೆಗೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮವನ್ನು ಮಾಡಿ, ಈ ವಿಶೇಷವಾದ ಸ್ಫಟಿಕವನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಇದು ಸ್ಫಟಿಕ ಬಾಣಲಿಂಗ, ಇದು ಸ್ಫಟಿಕ ಬಾಣಲಿಂಗ. ಈ ಸ್ಫಟಿಕ ಬಾಣಲಿಂಗವನ್ನು ನೀವು ದೇವ್ರ ಮೇಲೆ ಇಟ್ಕೊಂಡು, ನಾವು ಯಾಕೆಂದರೆ ಎನರ್ಜೈಸ್ ಮಾಡಿ ತಂದಿರ್ತೀವಲ್ಲ, ಸೊ ಅದರಿಂದ ನೀವು ನಿಮ್ಮ ದೇವ್ರ ಮೇಲೆ ಇಟ್ಕೊಂಡು ಪೂಜೆ ಮಾಡಬಹುದು. ಇಲ್ಲ ಇದಕ್ಕೊಂದು ಹುಕ್ ಹಾಕಿದ್ದೇವೆ, ನೀವು ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಬೋದು. ಒಂದು ಕಪ್ಪು ದಾರದಲ್ಲೋ ಕೆಂಪು ದಾರದಲ್ಲೋ ಈ ಸ್ಫಟಿಕ ಬಾಣಲಿಂಗವನ್ನು ಕುತ್ತಿಗೆಯಲ್ಲಿ ಧಾರಣೆ ಮಾಡಿಕೊಂಡಾಗ ಖಂಡಿತವಾಗಿ ಉತ್ತಮ ಆರೋಗ್ಯ ಪ್ರಾಪ್ತಿಗಾಗಿ, ಯಾಕೆಂದರೆ ನಾವು ಏನು ಬೇಕೋ ಇದಕ್ಕೋಸ್ಕರ ಎಲ್ಲ ಪ್ರಾರ್ಥನೆ ಹೋಮ ಪೂಜೆ ಎಲ್ಲ ಆಗಿರುತ್ತಲ್ಲ, ಸೊ ಅದರಿಂದ ಈ ಪ್ರಸಾದ ಸ್ವರೂಪವಾದ ಈ ಸ್ಫಟಿಕ ಬಾಣಲಿಂಗವನ್ನು ನೀವು ಧಾರಣೆ ಮಾಡಿಕೊಳ್ತಕ್ಕಂಥದ್ದು ಅತಿ ಉತ್ತಮವಾಗಿರ್ತದೆ. ಆದ್ದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಡಿ. ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಪಶುಪತಿನಾಥ ನೇಪಾಳದಲ್ಲಿ ಮಹಾಶಿವರಾತ್ರಿಯ ಅಮಾವಾಸ್ಯೆ 10ನೇ ತಾರೀಕು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು ನೀವು ಅಲ್ಲಿಂದಲೇ ಲೈವ್ ನೋಡ್ತೀರಾ, ಅಲ್ಲೇ ಲೈವ್ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ನಿಮ್ಮ ಊರಲ್ಲಿ ಇಲ್ಲಿಯೇ ಕೂತ್ಕೊಂಡು ನೀವು ನೇಪಾಳದಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡ್ಬೋದು. ಹಾಗೂ ಎಲ್ಲ ಹೋಮಗಳ ಭಸ್ಮ, ಆಮೇಲೆ ಕುಂಕುಮಾರ್ಚನೆ ಮಾಡೋದು, ಕುಂಕುಮ ಪ್ರಸಾದ, ಹಾಗೂ ಈ ಸ್ಫಟಿಕ ಬಾಣಲಿಂಗ ನಿಮಗೆ ಧಾರಣೆ ಮಾಡ್ಕೊಳ್ಳೋಕೆ ಅಥವಾ ದೇವ್ರ ಮೇಲೆ ಇಟ್ಕೊಂಡು ಪೂಜೆ ಮಾಡಲಿಕ್ಕೆ ಇದನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಯಾಕೆಂದರೆ ಸ್ಫಟಿಕ ನಿಮ್ಮ ಶರೀರದಲ್ಲಿರುವ ಎಲ್ಲ ರೀತಿಯ ನೆಗೆಟಿವಿಟೀಸ್ನ ತೆಗೆದು ನಿಮಗೆ ಉತ್ತಮವಾದ ಆರೋಗ್ಯ ಕೊಡಲಿಕ್ಕೆ ಸಹಾಯಕಾರಿ ಅಂತ ಹೇಳ್ತಾರೆ. ಆದ್ದರಿಂದ ಈ ಸ್ಫಟಿಕ ಬಾಣಲಿಂಗವನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಖಂಡಿತವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಆ ವಿಶೇಷವಾದ ಧನ್ವಂತರಿ ಮಂತ್ರವನ್ನು ಕೇಳಿಸ್ಕೊಳ್ಳೋಣ. ಪ್ರತಿನಿತ್ಯ ನೀವೆಲ್ಲರೂ ಸಹ ಕೇಳಿಸ್ಕೊಳ್ಳಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಬರೀ ಧನ್ವಂತರಿ ಮಂತ್ರದ್ದೇ ಲಿಂಕು ಸಹ ಹಾಕಿರ್ತೇನೆ, ಅದನ್ನು ಸಹ ಕೇಳಿಸ್ಕೊಳ್ಳಿ. ಹೆಚ್ಚು ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶಹಸ್ತಾಯ
सर्वामयविनाशनाय त्रैलोक्यनाथाय श्रीमहाविष्णवे स्वाहा। ॐ नमो भगवते धन्वन्तरये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे स्वाहा। ॐ नमो भगवते धन्वन्तरये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे स्वाहा। ॐ नमो भगवते धन्वन्तरये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे स्वाहा। ॐ नमो भगवते धन्वन्तरये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे स्वाहा। ॐ नमो भगवते धन्वन्तरये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे स्वाहा। ॐ नमो भगवते धन्वन्तरये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे स्वाहा। ॐ नमो भगवते धन्वन्तरये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे स्वाहा। ॐ नमो भगवते धन्वन्तरये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे स्वाहा। ॐ नमो भगवते धन्वन्तरये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे स्वाहा। ॐ नमो भगवते धन्वन्तरये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे स्वाहा। ॐ नमो भगवते धन्वन्तरये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे स्वाहा।